ವೆಲ್ಕಮ್ ಬ್ಯಾಕ್. ಇವತ್ತು ವೆಜ್ ಸ್ಯಾಂಡ್ವಿಚ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಗೊತ್ತಲ್ವ. ಈ ರೀತಿ ನಾನು ಮಿಕ್ಸರಲ್ಲಿ ನೀಟಾಗಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋದು. ಅದು ಕೈಯಲ್ಲೇ ಮಾಡ್ಕೊಳ್ಳೋದು. ಇದು ಮಾರ್ಕೆಟಲ್ಲಿ ಸಿಗುತ್ತೆ, ಈ ರೀತಿ ಇರುತ್ತೆ. ಸೊ ಹ್ಯಾಂಡಲ್ಲು ಈ ಥರ ಮಾಡಿಕೊಂಡು ಆನಿಯನ್ ಮತ್ತು ಚಿಲ್ಲಿನ ಫಸ್ಟ್ ಹಾಕ್ಕೊಂಡೆ. ಈಗ ಟೊಮ್ಯಾಟೊ ಮತ್ತು ಕ್ಯಾರೆಟ್ನ ಗ್ರೈಂಡ್ ಮಾಡ್ಕೊತಿದ್ದೀನಿ. ಸೊ ಇಷ್ಟು ನುಣ್ಣಗೆ ಕೈಯಲ್ಲೂ ನೀವು ಕಟ್ ಮಾಡ್ಕೋಬೋದು. ನಾನು ಇದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಬೇಗ ಆಗುತ್ತೆ ಅಂತ ಚಾಪ್ ಮಾಡ್ಕೊತೀನಿ. ಈ ರೀತಿ ಬೌಲ್ಗೆ ಹಾಕ್ಕೊಂಡು ಟೊಮ್ಯಾಟೊ ಕೆಚಪ್, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್. ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಟೊಮ್ಯಾಟೊ ಕೆಚಪ್ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಜೀರಾ ಪೌಡರ್ ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರ್ ಪೌಡರು ಹಾಗೂ ಸ್ವಲ್ಪ ಗರಂ ಮಸಾಲ. ಜಾಸ್ತಿ ಮಸಾಲ ಹಾಕೋದಕ್ಕೆ ಹೋಗಬಾರ್ದು, ಸ್ವಲ್ಪ. ಈಗ ಚೀಸ್ನ ನೀಟಾಗಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟಫ್ನ ರೆಡಿ ಮಾಡಿಕೊಂಡೆ. ಈಗ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಹಾಕ್ಕೊಳ್ಳೋಣ. ಈ ರೀತಿ ಬ್ರೆಡ್ ಕ್ರಮ್ಸ್ ತೊಗೊಂಡು ನಾನು ನಾರ್ಮಲ್ ಬ್ರೆಡ್ಡಲ್ಲೇ ಮಾಡ್ತಿದ್ದೀನಿ. ನೀವು ಇದಕ್ಕೆ ಸ್ಯಾಂಡ್ವಿಚ್ ಬ್ರೆಡ್ ಸಿಗುತ್ತೆ, ಸೊ ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಚೀಸ್ ಸ್ಲೈಸ್ನ ಈ ರೀತಿ ಹಾಕ್ಕೊಳ್ಳೋಣ. ಚೀಸಿ ಆಗಿರುತ್ತೆ ಇದು ತುಂಬ. ಸೊ ನಿಮಗೆ ಚೀಸ್ ಕಡಿಮೆ ಬೇಕು ಅಂದರೆ ನಾನು ಆಗಲೇ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ಸ್ಕಿಪ್ ಮಾಡಿ ಸ್ವಲ್ಪ ಚೀಸ್ ಸಾಕು ಅಂದರೆ, ಸೊ ಇದು ಸ್ಲೈಸ್ 2 ಸಾಕು, ಇದನ್ನೇ ತುಂಬ ಆಗಿಬಿಡುತ್ತೆ. ಈ ರೀತಿ ನೀಟಾಗಿ ಸ್ಟಫ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನಾವು ಈ ಸ್ಯಾಂಡ್ವಿಚ್ನ. ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡು ಇನ್ನೊಂದು ಲೇಯರ್ ಆಫ್ ಬ್ರೆಡ್ನ ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಇಷ್ಟೇ. ಸೊ ಇದನ್ನು ರೋಸ್ಟ್ ಮಾಡಿದರೆ ಮುಗೀತು. ಸೊ ಈಸಿ ಸ್ಟೆಪ್ಪು, ಬೇಗನೆ ಆಗುತ್ತೆ, ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಈಗ ಸ್ವಲ್ಪ ಬಟರ್ನ ಹಾಕ್ಕೊಳ್ಳೋಣ. ಬಟರ್ನ ಹಾಕ್ಕೊಂಡು ಈಗ ನಾವೇನು ಬ್ರೆಡ್ ಎಲ್ಲ ಸ್ಟಫ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ, ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಇದನ್ನು. ಹೈ ಫ್ಲೇಮ್ ಇಡಬಾರ್ದು, ಬೇಗ ಸೀದ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಈ ರೀತಿ ನೀಟಾಗಿ ಮೇಲೇನೂ ಸ್ವಲ್ಪ ಬಟರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಮಾಡಿದ್ರೆ ಚೀಸ್ ಎಲ್ಲ ಮೆಲ್ಟಾಗಿ ನೀಟಾಗಿ ಫಿಕ್ಸ್ ಆಗುತ್ತೆ ಬ್ರೆಡ್ಗೆ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ಲಾಗಿ. ತುಂಬ ಈಸಿ ಇದು ರೆಸಿಪಿ, ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೋಬೋದು. ಚೀಸ್ ಇಲ್ಲದೇನೂ ಮಾಡಿಕೊಂಡ್ರು ಯಾರಿಗೆ ಚೀಸ್ ಇಷ್ಟ ಆಗಲ್ಲ, ಸೊ ಅಂಥವರು ಚೀಸ್ ಇಲ್ಲದೇನೂ ಮಾಡ್ಕೋಬೋದು. ಒಳ್ಳೆ ಹೆಲ್ತಿ ರೆಸಿಪಿನೂ ಆಗುತ್ತೆ. ಬರೀ ವೆಜಿಟೇಬಲ್ಸ್ನ ಗ್ರೈಂಡ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಬ್ರೆಡ್ ಮೇಲೆ ಹಾಕ್ಕೊಂಡ್ರೆ ಚೀಸ್ ಇಷ್ಟಪಡದೇ ಇರೋರು ತಿನ್ಬೋದು. ಈ ರೀತಿ ನೀಟಾಗಿ ಸ್ವಲ್ಪ ಈ ಪ್ರೊಸೆಸ್ನ ನಿಧಾನಕ್ಕೆ ಮಾಡಬೇಕು, ಸ್ಲೋ ಆಗಿ. ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ಳೋದು. ಇಷ್ಟೇ, ತುಂಬ ಈಸಿಯಾಗಿರುತ್ತೆ. ಸೊ ಇನ್ನು ಹಲವಾರು ರೆಸಿಪೀಸು, ಸ್ನ್ಯಾಕ್ಸ್ ರೆಸಿಪೀಸು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾ ಹೋಗ್ತಿರ್ತೀನಿ. ಸೊ ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ನನ್ನ ಯೂಟ್ಯೂಬ್ ಚಾನಲ್ನ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ತೋರಿಸುತ್ತೆ. ಸೊ ಮರೀದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಬಿಸಿಯಾದಂಥ ಚೀಸಿ ಸ್ಯಾಂಡ್ವಿಚ್ ರೆಡಿಯಾಗಿದೆ.
ಈಗ ಸರ್ವ್ ಮಾಡ್ಕೊಳ್ಳೋಣ. ನೀಟಾಗಿ ಎರಡೂ ಕಡೆ ರೋಸ್ಟ್ ಮಾಡ್ಕೋಬೇಕು ಮತ್ತು ಸೈಡಲ್ಲೂ ಕೂಡ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಆಗಲೇ ಚೀಸು ನೀಟಾಗಿ ಮೆಲ್ಟ್ ಆಗುತ್ತೆ. ಈ ರೀತಿ ಸೈಡಲ್ಲಿ ಇಟ್ಕೊಂಡು ಮೆಲ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಮೆಲ್ಟ್ ಆಗ್ತಿದೆ ಚೀಸು. ಈ ರೀತಿ ನೀವು ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡಿಕೊಂಡು ತಿನ್ಬೋದು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಒಂದು ಸಲ ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.